ಕುರ್ಮಾ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಸಿಂಪಲ್, ತರಕಾರಿ ಕುರ್ಮಾ ಅಂತ. ಸೂಪರ್. ಹಲೋ ವೆಲ್ಕಮ್ ಟು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಅಯ್ಯೋ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಒಂದು 50,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆದಷ್ಟು ಬೇಗ 1,00,000 ಮುಟ್ಟಬೇಕು. ನನಗೂ ಒಂದು ಸಿಲ್ವರ್ ಬಟನ್ ಬರಬೇಕು ಅಂತ ಆಸೆ ಇದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅದಾಗತ್ತೆ ಅನ್ನೋ ಗ್ಯಾರಂಟಿ ನನಗೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಬರುತ್ತೆ. ನೀವು ಕೂಡ ಹಲವಾರು ರೀತಿಯ ಅಡುಗೆಗಳನ್ನು ಮನೆಯಲ್ಲಿ ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ಬೋದು. ಇವತ್ತು ವಿಶೇಷವಾಗಿ ನಾನು ಒಂದು ಕುರ್ಮಾ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಸಿಂಪಲ್, ತರಕಾರಿ ಕುರ್ಮಾ ಅಂತ. ಸೊ ಇವತ್ತಿನ ವಿಶೇಷ ತರಕಾರಿ ಕುರ್ಮಾ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ತರಕಾರಿ ಕುರ್ಮಾ ಅಂದಮೇಲೆ ತರಕಾರಿಗಳು ಬೇಕು. ಸೊ ನಾನಿಲ್ಲೂ ಹಲವಾರು ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರೊಳಗೆ ಬಟಾಣಿ ಇದೆ, ಹುರುಳಿಕಾಯಿ ಇದೆ, ಆಲೂಗಡ್ಡೆ ಇದೆ, ನವಿಲ್ಕೋಸ್ ಇದೆ, ಕ್ಯಾರೆಟ್ ಇದೆ, ಸೀಮೆ ಬದನೆಕಾಯಿ ಇದೆ. ಸೊ ನಾನು ಇಲ್ಲಿ ಇಷ್ಟು ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದಷ್ಟು ತರಕಾರಿಗಳನ್ನು ಹಾಕೋಬೋದು. ಯಾವ್ಯಾವ ತರಕಾರಿ ತಿನ್ನೋಕ್ಕೆ ನಿಮ್ಗೆ ಇಷ್ಟನೋ ಎಲ್ಲ ತರಕಾರಿ ಹಾಕ್ಕೊಳ್ಳಿ ಕುರ್ಮಾಗೆ. ಓಕೆ. ಹಾಗೆ ಒಂದು 3/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಒಂದು 3/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ, ಒಂದು ಪೇಸ್ಟ್ ಮಾಡ್ಕೋಬೇಕು. ಇದೇ ಜೀವ ಈ ಕುರ್ಮಾಗೆ. ಈ ಪೇಸ್ಟ್ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ ಒಂದು 4ರಿಂದ 5 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಒಂದು 8ರಿಂದ 10 ಎಸಳು, 1 ಇಂಚಷ್ಟು ಹಸಿ ಶುಂಠಿ, ಕಡಲೆಕಾಯಿ ಬೀಜ ಒಂದು 2 ಚಮಚದಷ್ಟು. ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸೋಂಪು ಕಾಳು, ಒಂದು ಕಲ್ಲು ಹೂವು, ಒಂದು 3 ಏಲಕ್ಕಿ, 2 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು ಚಮಚದಷ್ಟು ಗಸಗಸೆ, ಅರ್ಧ ಚಮಚ ಹಸಿಮೆಣಸಿನ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ಗರಂ ಮಸಾಲ, ಒಂದು 1/4 ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ಸೊ ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ತರಕಾರಿ ಕುರ್ಮಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ತರಕಾರಿ ಕುರ್ಮಾ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು, ಅದೇ ಮೇಯ್ನು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ. ಓಕೆ. ಇದಕ್ಕೆ ಪುದೀನ ಸೊಪ್ಪು ಒಂದು ಸ್ವಲ್ಪ, ಒಂದು ಕಾಲು ಹಿಡಿಯಷ್ಟು, ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು. ಒಂದು ಅದೇ ಥರ ಒಂದು ಕಾಲು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಒಂದು 4, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು, ಕಡಲೆಕಾಯಿ ಬೀಜ ಒಂದು 2 ಚಮಚದಷ್ಟು. ಓಕೆ. ಒಂದು ಚಮಚದಷ್ಟು ಗಸಗಸೆ ಹಾಕಿ ಇದಕ್ಕೆ ನಾವು ಹೋಲ್ ಮಸಾಲ ಹಾಕೋಣ. ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳು, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 3 ಏಲಕ್ಕಿ, ಹಸಿರು ಏಲಕ್ಕಿ, 2 ಇಂಚಷ್ಟು ಚಕ್ಕೆ, ಮೂರು 4 ಲವಂಗ, ಒಂದು ಕಲ್ಲು ಹೂವು. ಓಕೆ. ಇದು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಈ ಮಸಾಲೆನೇ ವಿಶೇಷ ಇವತ್ತಿನ ಕುರ್ಮಾಗೆ. ಓಕೆ. ಸೊ ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, India Sweet House.
ಓಕೆ, ನಮ್ಮ ಮಸಾಲೆ ರೆಡಿ ಆಯಿತು. ಈಗ ಒಂದು ಕುಕ್ಕರ್ ತಗೊಳ್ಳೋಣ. ಇದು ಸಿಂಪಲ್ 1 ಪಾಟ್ ರೆಸಿಪಿ. ಓಕೆ, ಒಂದೇ ಒಂದು ಪಾತ್ರೆ ಬಳಸಿ ಮಾಡುವಂಥದ್ದು. ಇದು ಮಾಡಿದ್ರೆ ಮನೆಯಲ್ಲಿ ಚಪಾತಿಗೆ, ಪೂರಿಗೆ, ಆಮೇಲೆ ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್, ದೋಸೆಗೆ ಸೂಪರ್ ಕಾಂಬಿನೇಷನ್. ಇದು ಸ್ವಲ್ಪ ಗಟ್ಟಿಗೆ ಮಾಡಿಬಿಟ್ರೆ ಒಳ್ಳೆ ಸಾಗು ಮಸಾಲೆ ಮಾಡ್ಬೋದು. ಗಮ್ಮಂತ ಇರುತ್ತೆ ಒಳಗಡೆ ಸಾಗು. ಓಕೆ, ಸೊ ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು. ಈ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಬಣ್ಣ ಬಿಡೋವರೆಗೂ ಬಾಡಿಸ್ಬೇಕು. ಬಣ್ಣ ಬಿಡಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಿಂಗೆ ಹಾಕ್ಬಿಡ್ಬೇಕು. ಆವಾಗ ಟಕ್ ಅಂತ ಬಿಳಿಚ್ಕೊಂಡ್ಬಿಡುತ್ತೆ. ಸ್ವಲ್ಪ ಬಣ್ಣ ಬಿಡ್ತಿದ್ದಂಗೆ ಇದಕ್ಕೆ ಟೊಮೆಟೊ ಹಾಕ್ಬಿಡೋಣ. ಇದು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಪುಡಿಗಳನ್ನು ಹಾಕ್ಬಿಡೋಣ. ನಾನಿಲ್ಲಿ ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ. ಅದರ ಘಾಟ್ ಹೋಗಬೇಕು. ಇದರ ಘಾಟ್ ಹೋಗ್ತಿದ್ದಂಗೆ ಇದಕ್ಕೆ ನಾವು ತರಕಾರಿಗಳನ್ನು ಹಾಕೊಂಡ್ಬಿಡೋಣ. ಎಲ್ಲ ತರಕಾರಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಬಾಡಿಸ್ಕೊಂಡ ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋಣ. ಮಸಾಲೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಅದರ ಹಸಿ ಘಾಟ್ ಹೋಗೋ ತನಕ ಹಾಗೆ ಬಾಡಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೋಬೇಕು. ಅದು ನಮ್ಮ ಇಡೀ ಅಡುಗೆ ಮನೆ ಘಮ್ ಅಂತ ಇದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಹಾಗೆ ಬೇಯಿಸ್ಕೊಂಬಿಟ್ರೆ, ಅಂದರೆ ಒಂದು ಪ್ಯಾನಲ್ಲಿ ಬೇಯಿಸ್ಕೊಂಬಿಟ್ರೆ ಗಟ್ಟಿ ಸಾಗು ಆಗುತ್ತೆ. ಒಳ್ಳೆ ಸಾಗು ಮಸಾಲೆ ಮಾಡ್ಬೋದು. ಬಿಸಿ ಬಿಸಿಯಾಗಿ ಒಂದು ದೋಸೆ ಹುಯ್ಕೊಂಡು ಅದಕ್ಕೆ ಬೆಣ್ಣೆ ಹಾಕ್ಬಿಟ್ಟು ಮೇಲೆ ಒಂದು ಗಟ್ಟಿ ಸಾಗು ಇದು ಹಾಕ್ಬಿಟ್ಟು ಮಡಿಸ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎನಿವೆ, ನಾನಿವಾಗ ಕುರ್ಮಾ ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀರು ಹಾಕಬೇಕು. ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು. ಸಾಯಂಕಾಲ ಚಪಾತಿ ಮಾಡಿದಾಗ ಏನಪ್ಪ ಜೊತೆಗೆ ಸೈಡ್ಗೆ ಏನಪ್ಪ ಮಾಡೋದು ಅಂತ ತಲೆ ಕೆಡ್ಸ್ಕೊಬೇಡಿ. ಈ ತರಕಾರಿ ಕುರ್ಮಾ ಮಾಡಿ ಖುಷಿಯಾಗ್ಬಿಡ್ತಾರೆ ಮನೇಲೆಲ್ಲರೂ. 2 ಚಪಾತಿ ತಿನ್ನೋರು 3 ಚಪಾತಿ ಗ್ಯಾರಂಟಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ವಿಸಿಲ್ ಕೂಗಿದ್ರೆ ಸಾಕು, ಬೆಂದೋಗುತ್ತಿದ್ದು. ಓಕೆ, ಒಂದು ಸ್ವಲ್ಪ ಕುದಿ ಬಂದಮೇಲೆ ನನಗೆ ಜಂಬ ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ಇದ್ರ ಪರಿಮಳ. ನೀವು ಒಂದ್ಸಲಿ ಮನೇಲಿ ಮಾಡಿ, ಇಡೀ ಮನೆ ಗಮ್ಮಂತ ಇರುತ್ತೆ. ಪಕ್ಕದ ಮನೆ ವಿಶಾಲಾಕ್ಷಿ, ಏನ್ರೀ ಜಲ್ಜಾಕ್ಷಿ, ಏನೋ ಗಮ್ಮಂತ ಪರಿಮಳ ಬರ್ತಿದೆ, ಏನು ಮಾಡಿದ್ದೀರಾ ಸಾಯಂಕಾಲ ಅಂತ ಕೇಳಬೇಕು ಅವರು. ಏನಿಲ್ಲ ರೀ, ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ತರಕಾರಿ ಕುರ್ಮಾ ಮಾಡಿದ್ದೀನಿ, ಸಿಹಿಕೈ ಚಂದ್ರು ಹೇಳ್ಕೊಟ್ಟಿದ್ದು ಅಂತ ಹೇಳ್ಬೋದು ನೀವು. ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ಇದು ಕುದೀತಾ ಇದೆ. ಈಗ ಇದರ ಮುಚ್ಚಳ ಮುಚ್ಚಿ ನಾವು ಇದು 1 ವಿಸಿಲ್ ಕೂಗಿಸಿದ್ರೆ ಸಾಕು. ತರಕಾರಿ ಕರೆಕ್ಟಾಗಿ ಬೆಂದಿರುತ್ತೆ. ನಾವು ಡೈರೆಕ್ಟಾಗಿ ಸವಿಬೋದು ಅದನ್ನು.
ಸೊ ಇದು ಒಂದು ವಿಸಿಲ್ ಕೂಗಲಿ. ಒಂದು ಊರಲ್ಲಿ ಇಬ್ಬರು ಸ್ನೇಹಿತರಿದ್ರಂತೆ, ಪ್ರೇಮಚಂದ್ರ ರಾಮಚಂದ್ರ ಅಂತ ಇಬ್ಬರು ಸ್ನೇಹಿತರಿದ್ದರು. ಅದ್ರೊಳಗೆ ಈ ರಾಮಚಂದ್ರ ಬಡವ, ಈ ಪ್ರೇಮಚಂದ್ರ ಸ್ವಲ್ಪ ಸಾಹುಕಾರ, ಸಿಕ್ಕಾಪಟ್ಟೆ ದುಡ್ಡು ಗಿಡ್ಡಿತ್ತು. ಪ್ರತಿದಿನ ಈ ರಾಮಚಂದ್ರ ಒಂದು ಸಣ್ಣ ಮನೇಲಿದ್ದ. ರಾತ್ರಿ ಮಲಗಬೇಕಾದ್ರೆ ಕಿಟಕಿ ಬಾಗಿಲೆಲ್ಲ ತೊಗೊಂಡಿರೋನು, ಬಾಗಿಲು ತೆಕ್ಕೊಂಡೇ ಮಲ್ಕೊಂಡಿರೋನು, ಎಷ್ಟೋ ಸಲ ನೆಮ್ಮದಿಯಾಗಿ ನಿದ್ದೆ ಮಾಡೋವನು. ಅವನಿಗೇನು ಭಯನೇ ಇಲ್ಲ, ಯಾಕಂದರೆ ಕಳ್ಳ ಮನೆ ಒಳಗೆ ಬಂದರೆ ಕಳ್ಳತನ ಮಾಡೋಕ್ಕೆ ಏನೂ ಇರಲಿಲ್ಲ ಅವನಲ್ಲಿ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ. ಏನೋ ಒಂಚೂರು ಸಂಪಾದನೆ ಮಾಡೋವನು, ಅದನ್ನು ಒಂಚೂರು ಬೇಯಿಸ್ಕೊಳ್ಳೋನು, ತಿನ್ನೋನು, ಖುಷಿಯಾಗಿದ್ದ. ಅವ್ರ ಮುಖದಲ್ಲಿ ಯಾವಾಗಲೂ ಒಂದು ನಗು ಇತ್ತು, ಯಾವಾಗಲೂ ಒಂದು ಪ್ರಶಾಂತತೆ ಇತ್ತು. ಭಾಳ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ದ. ಈ ಪ್ರೇಮಚಂದ್ರ ಇದ್ನಲ್ಲ, ಇವನು ಸ್ವಲ್ಪ ಸಿರಿವಂತ, ಮನೆಯಲ್ಲಿ ದುಡ್ಡು ಗಿಡ್ಡು ಇಟ್ಕೊಂಡಿದ್ದ. ಸೊ ಪ್ರತಿದಿನ ಮಲ್ಕೊಳ್ಬೇಕಾದ್ರೆ ಯಾವಾಗ್ಲೂ ಬಾಗಿಲೆಲ್ಲ ಹಾಕ್ಕೊಂಡು, ಕಿಟಕಿ ಎಲ್ಲ ಹಾಕ್ಕೊಂಡು ಭಯದಲ್ಲೇ ಮಲ್ಕೊಳ್ಳೋನು. ಏನೋ ಕಳ್ಳ ಬಂದುಬಿಟ್ರೆ, ಯಾವನಾದ್ರು ನುಗ್ಬಿಟ್ಟು ದರೋಡೆ ಮಾಡೋಕ್ಕೆ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಈ ಟೆನ್ಷನಲ್ಲಿ ಸರಿಯಾಗಿ ನಿದ್ದೆನೂ ಮಾಡ್ತಾರಲ್ಲ ಅವನು. ನಿದ್ದೆ ಸರಿಯಾಗಿಲ್ಲ ಅಂದಮೇಲೆ ಮುಖದ ಮೇಲೆ ಕಾಂತಿ ಇರಲ್ಲ, ಯಾವಾಗಲೂ ಡಲ್ಲಾಗಿರೋನು. ಡಲ್ಲಾಗಿದ್ದವನು ಊಟ ಕೂಡ ಸರಿಯಾಗಿ ಸೇರ್ತಾರಲ್ಲ, ಭಯ ಇವನಿಗೆ ಯಾವಾಗ್ಲೂ. ಇವನಿಗೆ ಯಾರೋ ಹೇಳಿದ್ರು, ನೋಡಪ್ಪ ನೀನು ಸಿಕ್ಕಾಪಟ್ಟೆ ದುಡ್ಡು ಇಟ್ಕೊಂಡಿದ್ಯಾ, ಅದಕ್ಕೆ ಟೆನ್ಷನ್ ಆಗ್ತಿರೋದು ನಿನಗೆ. ನಿಮ್ಮ ಸ್ನೇಹಿತ ನೋಡು, ಅವನು ಏನು ದುಡ್ಡಿಲ್ಲ ಅವನ ಹತ್ರ, ನೆಮ್ಮದಿಯಾಗಿದ್ದಾನೆ ಅವನು ಅಂತ. ಇವನು ಹೌದಲ್ವಾ ಅಂದ್ಬಿಟ್ಟು ಅವನೇನು ಮಾಡ್ದ, ಒಂದು ಡಬ್ಬದಲ್ಲಿ ತನ್ನ ಹತ್ರ ಇರೋ ಒಂದಷ್ಟು ದುಡ್ಡನ್ನ ತೆಗೆದು ಹಾಕ್ಬಿಟ್ಟು ಸೀದಾ ಹೋಗಿ ರಾಮಚಂದ್ರನ ಮನೆಗೆ ಹೋಗ್ಬಿಟ್ಟು, ನೋಡಪ್ಪ ನೀನು ಬಡವ, ನೀನು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು, ನಿನಗೆ ಸಹಾಯ ಆಗಲಿ ಅಂತ ದುಡ್ಡು ತಂದಿದ್ದೀನಿ, ಇಷ್ಟು ದುಡ್ಡು ನೀನು ಕೊಡ್ತಾಯಿದ್ದೀನಿ, ನೀನು ಇನ್ಮೇಲಿಂದ ನೆಮ್ಮದಿಯಾಗಿ ಬದುಕು ಅಂತ ಕೊಟ್ಬಿಟ್ಟ. ಈ ರಾಮಚಂದ್ರ ತೊಗೊಂಡ, ಮನೆಯಲ್ಲದನ್ನಿಟ್ಟ, ಆರಾಮಾಗಿ ಇಡೀ ದಿನ ಕಳೆದ. ಸಾಯಂಕಾಲ ಮಲಗೋ ಟೈಮ್ ಬಂತು. ಮಲಗಬೇಕಾದ್ರೆ ಅವನಿಗೆ ಪುಕ್ಕ 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 ಅನ್ನೋಕ್ಕೆ ಶುರುವಾಯಿತು ಹೃದಯ. ಯಾಕೆ ಅಂದರೆ ಮನೆಯಲ್ಲಿ ದುಡ್ಡಿತ್ತು, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಯಾವಾಗ ಕಳ್ಳ ಬರ್ತಾನೋ, ಕಳ್ಳ ಬಂದರೆ ಏನು ಮಾಡೋದು ಅಂತ ಬಾಗಿಲು ಹಾಕ್ಕೊಂಡ. ಕಿಟಕಿಯಿಂದ ಏನಾದ್ರು ಮಾಡಿದ್ರೆ ಅಂದ್ಬಿಟ್ಟು ಕಿಟಕಿ ಹಾಕ್ಕೊಂಡ. ಸಿಕ್ಕಾಪಟ್ಟೆ ಸೆಕೆ ಆಗೋಕ್ಕೆ ಶುರುವಾಯಿತು, ನಿದ್ದೆ ಬರಲಿಲ್ಲ. ಎದ್ದು ಎದ್ದು ನೋಡೋನು ಹಣದ ಡಬ್ಬಿ ಇದೆಯಾ ಇಲ್ವಾ ಅಂತ. ಇಡೀ ರಾತ್ರಿ ನಿದ್ದೆನೇ ಮಾಡಲಿಲ್ಲ ಅವನು. ಕೊನೆಗೆ ಅವನು ತಲೆ ಕೆಟ್ಟೋಯ್ತು ಅವನಿಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ದ, ಸೀದಾ ಡಬ್ಬ ತೊಗೊಂಡು ಅವನ ಸ್ನೇಹಿತನ ಮನೆಗೆ ಹೋದ. ಪ್ರೇಮಚಂದ್ರನ ಮನೆಗೆ ಹೋಗ್ಬಿಟ್ಟು ಪ್ರೇಮಚಂದ್ರಂಗೆ ಹೇಳ್ದ, ದಯವಿಟ್ಟು ಇದನ್ನು ತೊಗೊಂಬಿಡು, ಈ ದುಡ್ಡು ಅನ್ನೋದು ಇದೆಯಲ್ಲ ಅದು ನನ್ನ ನೆಮ್ಮದಿಯನ್ನು ಕಿತ್ಕೊಂಡ್ಬಿಡ್ತು. ನನ್ನ ಹತ್ರ ದುಡ್ಡು ಇರಲಿಲ್ಲ, ಬಟ್ ನೆಮ್ಮದಿ ಇತ್ತು. ಏನೋ ಒಂಚೂರು ತಿನ್ನವೆ, ಹೊಟ್ಟೆ ತುಂಬ ಅದನ್ನು ತಿನ್ನವೆ, ಸಿಕ್ಕಿದ್ದನ್ನು ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡ್ತಾಯಿದ್ದೆ. ಯಾವ ಭಯನೂ ಇರಲಿಲ್ಲ ನನಗೆ, ಯಾವ ಟೆನ್ಷನ್ನೂ ಇರಲಿಲ್ಲ. ನೀ ದುಡ್ಡು ತಂದು ಕೊಟ್ಬಿಟ್ಟು ನಾನು ಒಂದು ಇಡೀ ರಾತ್ರಿ ನಾನು ಟೆನ್ಷನ್ನಲ್ಲಿ ಕಳಿಯೋಂಗೆ ಮಾಡ್ಬಿಟ್ಟೆ. ಒಂದು ರಾತ್ರಿಗೆ ಎಷ್ಟು ಕಷ್ಟ ಆಯಿತು, ಇನ್ನು ಜೀವನ ಪರ್ಯಂತ ಹೆಂಗೆ ದುಡ್ಡು ಇಟ್ಕೊಂಡು ನಾನು ಮಾಡೋದು, ನನ್ನ ಕೈಲಾಗಲ್ಲ ಅಂತ ವಾಪಸ್ ಕೊಟ್ಬಿಟ್ನಂತೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ದುಡ್ಡು ಬೇಕು, ಎಲ್ಲವನ್ನ ದುಡ್ಡು ಕೊಡೋಲ್ಲ. ಹೋಗು, ಇದು ಕೂಲಾಗಲಿ. ದುಡ್ಡು ಮನುಷ್ಯನಿಗೆ ಬೇಕು, ಎಲ್ಲವನ್ನು ದುಡ್ಡು ಕೊಡೋದಿಲ್ಲ. ಎಷ್ಟೋ ಬೇರೆ ವಿಚಾರಗಳನ್ನು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೆಮ್ಮದಿಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಪ್ರೀತಿಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಮಮತೆಯನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಸಂಬಂಧವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಷ್ಟೊಂದು ವಿಚಾರಗಳನ್ನು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಹೀಗಿರುವಾಗ ನಾವೆಲ್ಲರೂ ಇವತ್ತು ದುಡ್ಡಿನಿಂದ ಓಡ್ತಾ ಇದ್ದೀವಿ, ಏನು ಮಾಡೋಕ್ಕೂ ತಯಾರಾಗಿದ್ದೀವಿ. ದುಡ್ಡಿಗೋಸ್ಕರ ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇಂಥ ಬದುಕು ನಮಗೆ ಬೇಕಾ? ಎನಿವೆ, ಇದು ಕೂಲಾಗಲಿ. ಓಕೆ, ಇದು ಚೆನ್ನಾಗಿ ಕೂಲಾಗಿದೆ. ಅದ್ಭುತವಾದಂಥ ಸೂಪರಾಗಿರೋ ಕುರ್ಮ ರೆಡಿ. ಇದಕ್ಕೆ ಒಂದು ಸ್ವಲ್ಪ ನನ್ನ ಗೆಳೆಯನ್ನು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ತರಕಾರಿ ಕುರ್ಮಾ ಮಾಡೋದು ಸಿಕ್ಕಾಪಟ್ಟೆ ಸರಳ ರೀ. ಮೊದ್ಲಿಗೆ ಒಂದ್ ಮಸಾಲೆ ಮಾಡ್ಕೋಬೇಕ್ರಿ. ಅದಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪು ತೆಂಗಿನ ತುರಿ, 1/4 ಹಿಡಿ ಪುದೀನ, 1/4 ಹಿಡಿ ಕೊತ್ತಂಬರಿ, 4 ಹಸಿ ಮೆಣಸಿನ್ಕಾಯಿ, 1 ಇಂಚ್ ಹಸಿ ಶುಂಠಿ, 8 ರಿಂದ 10 ಬೆಳ್ಳುಳ್ಳಿ ಎಸಳು, 2 ಚಮಚ ಕಡಲೆಕಾಯಿ ಬೀಜ, 1 ಚಮಚ ಗಸಗಸೆ ಹಾಕೊಳ್ರಿ. ಆಮೇಲೆ ಅರ್ಧ ಚಮಚ ಸೋಂಪು, ಅರ್ಧ ಚಮಚ ಜೀರಿಗೆ, 3 ಏಲಕ್ಕಿ, 2 ಇಂಚ್ ಚಕ್ಕೆ, 3 ರಿಂದ 4 ಲವಂಗ, 1 ಕಲ್ಲೂವ,
ಸ್ವಲ್ಪ ನೀರ್ ಹಾಕೋರಿ. ಆಮೇಲೆ ಏನೋ ಮಿಕ್ಸಿ ಮುಚ್ಚಿ ನುಣ್ಣಗ್ ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ರಿ. ಒಂದ್ ಕುಕ್ಕರ್ನ ಬಿಸಿ ಮಾಡ್ಕೊಂಡು 2 ಚಮಚ ಎಣ್ಣೆ ಕಾಯಿಸ್ರಿ. ಅದಕ್ಕೆ 1 ಕಪ್ಪು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಬಾಡಿಸ್ರಿ. ಈರುಳ್ಳಿ ಬೇಗ ಬೇಯೋದಕ್ಕೆ 1 ಚಿಟಿಕೆ ಉಪ್ಪು ಹಾಕೊಳ್ರಿ. ಈರುಳ್ಳಿ ಬಣ್ಣ ಬದಲಾಗ್ತಿದ್ದಂಗೆನೆ 1 ಕಪ್ಪು ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕೊಳ್ರಿ. ಎಲ್ಲಾನು ಸ್ವಲ್ಪ ಬಾಡಿಸ್ರಿ. ಆಮೇಲೆ ಪುಡಿಗಳು ಹಾಕೋರಿ. ಅರ್ಧ ಚಮಚ ಅಚ್ಕಾರದ ಪುಡಿ, 1/4 ಚಮಚ ಅರ್ಶಿನದ ಪುಡಿ, ಅರ್ಧ ಚಮಚ ಗರಂ ಮಸಾಲೆ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಹಾಕಿ ಅದ್ರಲ್ಲಿರೋ ಘಾಟ್ ಹೋಗೋವರೆಗೂ ಬಾಡಿಸ್ರಿ. ಆಮೇಲೆ ನಿಮ್ಗೆ ಇಷ್ಟ ಆಗೋ ತರಕಾರಿಗಳನ್ನ ಮೀಡಿಯಂ ಸೈಜ್ ಹೆಚ್ಕೊಂಡು ಎಲ್ಲಾನು ಹಾಕೊಳ್ರಿ. ಸ್ವಲ್ಪ ಬಾಡಿಸಿ ರುಬ್ಬಿರೋ ಮಸಾಲೆ ಹಾಕೊಳ್ರಿ. ಹಸಿ ವಾಸನೆ ಹೋಗೋ ತನ ಚೆನ್ನಾಗಿ ಬಾಡಿಸ್ರಿ. ಮಿಕ್ಸಿ ಜಾರ್ಗೆ 1 ಲೋಟ ನೀರ್ ಹಾಕೊಂಡು ಮಿಕ್ಸಿಲಿರೋ ಮಸಾಲೆ ಎಲ್ಲ ಬಳ್ದಾಕೊಳ್ರಿ. ಮತ್ತೆ 1 ರಿಂದ 1.5 ಲೋಟ ನೀರ್ ಸೇರ್ಸ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು 1 ಬಾರಿ ಕಲ್ಸಿ 1 ಕುದಿ ಬರ್ತಿದ್ದಂಗೆನೆ ಕುಕ್ಕರ್ ಮುಚ್ಚಿ 1 ಸೀಟಿ ಕೂಗಿಸ್ರಿ. ಕುಕ್ಕರ್ ಕೂಗಿ ಕೂಲ್ ಆಗ್ತಿದ್ದಂಗೆನೆ ತರಕಾರಿ ಕುರ್ಮಾ ರೆಡಿ ಕಣ್ರಿ. ಚಪಾತಿ ಜೊತೆ ಹಾಕೊಂಡು ಸಖತ್ ಬ್ಯಾಟಿಂಗ್ ಮಾಡ್ರಿ. ಓಕೆ, ನಾನು ಇವತ್ತು ಇದನ್ನು ಚಪಾತಿ ಜೊತೆಗೆ ತಿಂತೀನಿ. ಕುರ್ಮಾ ತಿನ್ನಬೇಕಾದ್ರೆ ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಿಂಗೆ ಹಾಕ್ಕೋಬೇಕು. ಈಗ ತಿನ್ನಬೇಕು. ಇದರ ರುಚಿನೇ ಅದ್ಭುತವಾಗಿರುತ್ತೆ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಇಂಥ ಅದ್ಭುತವಾದ ಅಡುಗೆಗಳನ್ನು ನಿಮಗೆ ತೋರಿಸ್ತಾನೆ ಇರ್ತೀನಿ. ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ಸೂಪರ್ ಕಾಂಬಿನೇಷನ್ನು. ರೊಟ್ಟಿಗೆ ಬಿಸಿ ಬಿಸಿ ಪೂರಿ ಮಾಡಿಬಿಟ್ಟು ಆ ಎಣ್ಣೆಯಿಂದ ತೆಗೆದು ತಟ್ಟೆಗೆ ಹಾಕೋಬೇಕು. ಈ ಥರ ಹಾಕ್ಕೊಂಡಿರ್ಬೇಕಿದು. ತಿನ್ನಬೇಕು. ವಾಟ ಕುರ್ಮಾ. ಅದ್ಭುತ, ಸೂಪರ್.